ಅಲ್ಲ, ಜಾತಿ ಗಣಿತದ್ದು ಡಿಲೇ ಅಂತ ಲೆಕ್ಕ ಬರೋದಿಲ್ಲ ಅದು. ನೋಡಿ, ಈಗ ಒಂದು ಏನಾಗಿದೆ ಅಂದ್ರೆ, ಇವಾಗ ಶಿಕ್ಷಕರದ್ದು ಮೊನ್ನೆವರೆಗೆ ಅವರಿಗೆ ಏನು ಶಾಲೆ ಇತ್ತು, ಈಗ ರಜೆ ಬಂದಿದೆ. ಈಗ ಅದನ್ನ ಶುರು ಮಾಡಬೇಕು. ಈಗ ಸರ್ವರ್ದು ಸ್ವಲ್ಪ ಸಮಸ್ಯೆ ಬರುತ್ತೆ. ಎಲ್ಲಾ ಸರ್ವರ್ ಒಂದೇ ಸರಿ ಇದು ಮಾಡಿದಾಗ ಜಾತಿ ಗಣಿತೆಯಲ್ಲಿ ಸ್ವಲ್ಪ ಹಿಂದೆ ಆಗ್ಬೋದು. ಆದರೆ ನಿಧಾನವಾದರೂ ಸಹ ತಾಳ್ಮೆಯಿಂದ ಜಾತಿ ಗಣತಿಯನ್ನ ಮುಕ್ತವಾಗಿ ಮಾಡುವಂತ ಕೆಲಸ ಆಗಬೇಕು. ಯಾಕಂದ್ರೆ ಇದು ಬಹಳ ಪ್ರಮುಖವಾದಂತ, ಎಲ್ಲ ಒಪ್ಕೊಂಡಿದ್ದಾರೆ ಜಾತಿ ಗಣಿತ ಬಗ್ಗೆ. ಈಗ ಒಪ್ಕೊಂಡಿರ್ಬೇಕಾದ್ರೆ ಅದನ್ನ ಮುಕ್ತವಾಗಿ ಶಿಕ್ಷಕರಿಗೆ ಯಾವುದೇ ಕೊರತೆ ಆಗದಂಗೆ, ಅವ್ರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಜಾತಿ ಗಣಿತ ಮಾಡ್ಲಿಕ್ಕೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಖಂಡಿತ ಒಳ್ಳೇದಾಗತ್ತೆ, ಚೆನ್ನಾಗತ್ತೆ. ಇದು ಬಹಳ ಪ್ರಮುಖವಾದಂತ ರಾಜ್ಯ ಸರ್ಕಾರ ತಂದ ಜಾತಿ ಗಣಿತ ಒಳ್ಳೇದಾಗತ್ತೆ ಅಂತ ನನಗೆ ಅನಿಸುತ್ತೆ. ಮಂಡ್ಯ, ಮದ್ದೂರು, ಶಿವಮೊಗ್ಗ, ದಾವಣಗೆರೆ ಈ ರೀತಿ ಗಲಭೆಗಳನ್ನು ಜಾಸ್ತಿ ಆಗ್ತಾ ಇದೆ. ಸರ್ಕಾರಕ್ಕೂ ಕೆಟ್ಟ ಹೆಸರು. ಎಲ್ಲ ಸರ್ಕಾರದಲ್ಲೂ ಈ ತರ ಇದೆ ಅಂತ ಬಂದ್ಬಿಡುತ್ತಲ್ಲ ಸರ್. ಈಗ ನೋಡಿ, ನಾವು ಸೃಷ್ಟಿ ಮಾಡೋಂತ ಈಗ ಏನಾಗಿದೆ, ಬಿಜೆಪಿಯವರಿಗೆ ಇವತ್ತು ಏನಾದ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಸಣ್ಣ ಸಣ್ಣ ವಿಚಾರಕ್ಕೂ ಸಹ ಹಿಂದುತ್ವ ಆಧಾರ ಇಟ್ಕೊಂಡು ಗಲಭೆ ಮಾಡುವಂತದನ್ನ ಮಾಡಕ್ ಹೋದ್ರೆ, ರಾಜ್ಯದಲ್ಲಿ ಆಡಳಿತ ಮಾಡಬೇಕಾದ್ರೆ ಸಮಸ್ಯೆಗಳು ತರ್ತಾನೆ ಇರ್ತಾರೆ. ಇವೆಲ್ಲ ಸಹಜ. ಆದ ನಾನು ಬರುತ್ತೆ. ಈಗ ಇರ್ಲಿ ಫ್ಲೆಕ್ಸ್ ಅಲ್ಲ, ನೋಡಿ, ಕಿಡಿಗೇಡಿಗೆ ಒಬ್ಬರು ಇರ್ತಾರ, ಎಲ್ಲಾ ಜಾತಿಯಲ್ಲೂ ಕಿಡಿಗೇಡಿ ಇರ್ತಾನೆ. ನಾನು ಹೇಳಿದನಲ್ಲ, ಇವತ್ತು ಮುಸ್ಲಿಮಲ್ಲಿ ಮಾತ್ರ ಕಿಡಿಗೇಡಿ ಅಲ್ಲ, ಹಿಂದೂಲ್ಲೂ ಕಿಡಿಗೇಡಿ ಇದ್ದೇ ಇರ್ತಾರೆ. ಎಲ್ಲವನ್ನ ಸಹಿಸ್ಕೊಂಡು ಹೋಗ್ಬೇಕಾಗುತ್ತೆ. ಯಾವನೋ ಒಬ್ಬ ಪಾಪಿ ಮಾಡಿದಕ್ಕೋಸ್ಕರ ಯಾವುದೋ ಒಬ್ಬ ಧರ್ಮದ ವಿಚಾರವಾಗಿ ಹೋಗೋದಲ್ಲ ಅದು. ಯಾವನೋ ಮಾಡಿರ್ತಾನೆ. ನಾನು ಹೇಳಿದ್ನಲ್ಲ, ಪಾಕಿಸ್ತಾನ ಜಿಂದಾಬಾದ್, ಅವನಿಗೆ ಗುಂಡಿಟ್ಟು ಹೊಡೀರಿ ಅಂತ ಹೇಳಿದ್ದೀನಿ. ಯಾರು ಪಾಕಿಸ್ತಾನ ಬರೋಕ್ ಮಾತಾಡ್ತಾರ ಅವರಿಗೆ ಅವ್ರು ಬಿಡಬೇಡಿ ಅಂತ ಹೇಳಿದ್ದೀನಿ. ನಾವು ಮಾತಾಡಿದ್ದೀವಿ. ಆದ್ರೂ ಏನಾಗುತ್ತೆ ಹೇಳಿ, ಯಾರೋ ಒಬ್ಬ ಕಿಡಿಗೇಡಿ ಮಾಡಿದ್ನ ನಾನು ಮೊನ್ನೆ ಮಸೀದಿಗೆ ಹೋಗಿ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ. ನೋಡಿ, ನೀವು ಭಾರತೀಯರಾಗಬೇಕು ಅಂತ ಹೇಳಿದಾಗ ಬಹಳ ಖುಷಿಯಾಗಿ ಅವರು ಹಿಂದೂ ಹಾಡನ್ನೇ, ರಾಷ್ಟ್ರೀಯ ಹಾಡುಗಳನ್ನ ಕಟ್ಟಿ ಹಾಡಿ ಮುಸ್ಲಿಮರು ನಾವು ಹಿಂದೂ ಪರವಾಗಿ, ನಾವು ಏನಾದ್ರು ರಾಷ್ಟ್ರದ ಪರವಾಗಿರ್ತೀವಿ ಅಂತ ಹೇಳ್ತಾರಂದ್ರೆ, ಇಲ್ಲಿ ಯಾವನೋ ಒಬ್ಬ ಕಿಡಿಗೇಡಿ ಮಾಡಿ ಇನ್ನೊಂದು ಗಾಂಜಾ ಹೊಡೆದು ನನ್ನ ಮಕ್ಕಳು ಮಾಡಿರ್ತಾರೆ. ಅದ್ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಯಾರೋ ಒಬ್ಬ ಮಾಡಿದ್ನ ಧರ್ಮ ಆಧಾರಿತವಾಗಿ ಇನ್ನೊಬ್ಬ ಧರ್ಮನ ಅಳಿಯುವಂತ ಪ್ರಶ್ನೆ ಬರೋದಲ್ಲ. ಯಾರೇ ತಪ್ಪು ಮಾಡಿದ್ರು ತಪ್ಪು, ಅವನಿಗೆ ಶಿಕ್ಷೆ ಮಾಡಬೇಕು, ಅವ್ನಿಗೆ ಗಲ್ಲಿಗೇರಿಸಬೇಕು, ಅಷ್ಟೇ ನಾನು ಹೇಳೋದು ಇವತ್ತು. ಇದೆಲ್ಲ ಸಹಜ. ಅದನ್ನ ಬಿಜೆಪಿಯವರು ಬಿಂಬಿಸ್ಕೊಂಡು ಅದನ್ನ ಹಿಂದುತ್ವ ಮಾಡಿಕೊಂಡು ಮುಂದೇನಾದ್ರೂ ನಮಗೆ ಸರ್ಕಾರ ಬರಬೇಕು ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಇದು ದೊಡ್ಡ ದುರಂತ. ಈಶ್ವರಪ್ಪ ಇವ್ರು ಇನ್ನೊಬ್ರು ಇದ್ದಾರೆ, ಈಶ್ವರಪ್ಪನವ್ರು ಬಾಯಿ ಬಡ್ಕೋತಾರೆ, ಮಾತಾಡ್ತಾರೆ ನಾ ಹಿಂದುತ್ವ ಅಂತ. ನಿಮ್ಗೆ ಏನ್ ಕೊಟ್ಟಿದ್ದಾರೆ ಹಿಂದುತ್ವದಲ್ಲೇ? ಬಿಜೆಪಿಯಿಂದ ಉಚ್ಚಾಟನೆ ಆಗ್ಬೋಗಿದ್ದಾರೆ. ಯತ್ನಾಳು ಹಿಂದುತ್ವ ಪರ ಹೋಗಿ ಉಚ್ಚಾಟನೆ ಆದ್ರು. ಆಮೇಲೆ ನಮ್ಮ ಅನಂತಕುಮಾರ್ ಹೆಗಡೆ ಹಿಂದುತ್ವ ಬಗ್ಗೆ ಕೂಗಿದ್ರು, ಅವ್ರು ಹೋದ್ರು. ಪ್ರತಾಪ್ ಸಿಂಹ ಹಿಂದುತ್ವ ಅಂತ ಕೂಗ್ಬಿಟ್ಟು ಅವನಿಗೂ ಟಿಕೆಟ್ ಕೊಡದೆ ಹೊರಗಾಕಿದ್ರು. ಅಂದ್ರೆ ಹಿಂದುತ್ವವಾದಿಗಳಿಗೆ ಬಿಜೆಪಿ ಅವ್ರು ಹೊರಗಾಕೊಂಡು ಈಗ ಒಂದಿಷ್ಟು ಜನ ಹಿಂದುತ್ವವಾದಿಗಳು ಈಗ ಹೋಗ್ಬಿಟ್ರೆ ಅದು ನಡೆಯಲ್ಲ. ಹಾಗಾಗಿ ಶಾಂತಿ ಧರ್ಮವನ್ನ ಎಲ್ಲಾ ಪಕ್ಷದವರು ಪಾಲನೆ ಮಾಡಬೇಕು. ಯಾವುದೋ ಘಟನೆಗಳನ್ನ ದೊಡ್ಡ ಮಟ್ಟಕ್ಕೆ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ನನ್ನ ಯಾರು ಹೊರಗಾಕಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ? ಬಿಜೆಪಿ ಅವರ ಅದು ಪಾಪಿಗಳು ಬಿಡಿ. ಅವ್ರು ಹೊರಗಾಕಿದ್ರ ಮೇಲೆ ಈ ತಾಲೂಕಿನ ಜನ, ನನ್ನ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರೇ ನನಗೆ ದೇವರು, ಅವರೇ ನನ್ನ ಎಲ್ಲ ಸರ್ವಸ್ವ. ಹಂಗಾಗಿ ಅವ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಯಡಿಯೂರಪ್ಪನವ್ರಂತವ್ರನ್ನೇ ಕಣ್ಣೀರ್ ಹಾಕಿ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸಿದ ಪಾಪಿಗಳು ಇವರಲ್ಲ. ಇವ್ರ ಬಗ್ಗೆ ಏನ್ ಹೇಳಕ್ಕಾಗತ್ತೆ? ಅಂದ್ರೆ ಏನ್ ಗೊತ್ತಾ, ಇವರಿಗೆ ಪಕ್ಷಕ್ಕಿಂತ ಇವರಿಗೆ ಇವ್ರದ್ದು ವ್ಯಕ್ತಿನೇ ಜಾಸ್ತಿ ಆಗ್ಬಿಟ್ಟಿದೆ ಇವರಿಗೆ. ಹಂಗಾಗಿ ಯಾರೇ ಹೋರಾಟ ಮಾಡ್ಲಿ, ಏನೇ ಮಾಡ್ಲಿ, ಈ ಪಾಪ ಈಗ ಈಶ್ವರಪ್ಪಗೆ ಏನ್ ಪರಿಸ್ಥಿತಿ ಬಂದಿದೆ ನೋಡಿ. ಏನಾದ್ರೂ ಮಾಡಿ ಒಂದಿಷ್ಟು ಹಿಂದುತ್ವ ಮತ್ತೊಂದಿಷ್ಟು ಕೂಗ್ಬಿಟ್ಟು ಪಕ್ಷಕ್ಕೆ ಏನಾದ್ರು ವಾಪಸ್ ಕರ್ಕೋತಾರೋ ಅಂತ ಬಾಯಿ ಬಡ್ಕೊ ಕೂತ್ಕೊಂಡಿದ್ದಾರೆ. ಅಷ್ಟು ಬಿಟ್ರೆ ಈ ಅಪ್ಪಂದು ಏನೂ ಇಲ್ಲ. ಹಂಗಾಗಿ ನಮ್ಮ ಪಕ್ಷಕ್ಕೆ ನಮ್ಮ ಮುಖ್ಯಮಂತ್ರಿ ಬೈಯುವಂತ ಯೋಗ್ಯತೆ ಈ ಈಶ್ವರಪ್ಪಗೂ ಇಲ್ಲ. ಸಂಪುಟ ಬದಲಾವಣೆ ಬಗ್ಗೆ ನೀವು ಹೇಳಿದ್ರಿ 2020 ಮಾಡಬೇಕು ಅಂತ. ಇನ್ನು 2020 ಎಲ್ಲ 50-50 ಆಯ್ತು. ಇನ್ನು ಬದಲಾವಣೆಗಳು ಏನಾರು ಇದೆಯಾ ಸರ್? ನೋಡಿ, ಸಂಪುಟ ವಿಚಾರವಾಗಿ ನಾನೇನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸ್ನೇಹಿತರೆ. ಇದು ರಾಜ್ಯ ಸರ್ಕಾರ ಮತ್ತು ನಮ್ಮ ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಹಾಗಾಗಿ ಸಂಪುಟ ವಿಚಾರನೆ ನಡೀತದೆ, ಯಾವಾಗಂತೂ ಗೊತ್ತಿಲ್ಲ. ಅದು ನಮ್ಮ ರಾಜ್ಯದ ನಾಯಕರಲ್ಲ, ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಈಗೆಲ್ಲ ನಿಗಮಗಳನ್ನ ಫಿಲಪ್ ಮಾಡಿದ್ದಾರೆ. ಹಾಗಾಗಿ ಮುಂದೆ ಏನ್ ಮಾಡ್ಬೇಕನ್ನೋದು ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಬರ್ತಾರೆ. ಈ ಟೆಸ್ಟ್ ಮ್ಯಾಚ್ ಎಲ್ಲ 50-50 ಬರ್ತಾರೆ. ಯಾಕೆ ತಲೆ ಕೆಡಿಸಿರ್ತಾರೆ? ಅವೆಲ್ಲ ಆಗೋಂತ ಸಮಯದಲ್ಲಿ ಮಾಡ್ತಾರೆ. ಅದಕ್ಕೆಲ್ಲ ಯಾವುದೇ ಕಡಿವಾಣ ಹಾಕುವಂತ ಪ್ರಶ್ನೆ ಇಲ್ಲ. ನೋಡಿ, ನನ್ನ ಹಣೆ ಬರದಲ್ಲಿ ಬರೆದ್ರೆ ನಾ ಮಂತ್ರಿ ಆಗ್ತೇನೆ. ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ರೆ ಮಂತ್ರಿ ಆಗ್ತೇನೆ. ಹಂಗಂತ ಹೇಳಿ ನಾನು ಕೊಟ್ಟಿಲ್ಲ ಅಂತೇಳಿ, ಯಾವುದೇ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ನಾನು ಅಸಮಾಧಾನ ಆಗೋದು, ಬುಗಿಲು ಹೇಳೋದು, ಮತ್ತೆ ನಾನು ಪಕ್ಷಕ್ಕೆ ವಿರೋಧ ಮಾಡುವಂತ ಪ್ರಶ್ನೆ ನಂದಿಲ್ಲ. ಯಾಕಂದ್ರೆ ನನ್ನ ರಾಜ್ಯದ ನಾಯಕರು ನನಗೆ ಉತ್ತಮವಾದಂತ ಸ್ಥಾನಮಾನ ಕೊಟ್ಟಿದ್ದಾರೆ, ಒಂದು ನಿಗಮ ಕೊಟ್ಟಿದ್ದಾರೆ.
ಮಂತ್ರಿ ಸ್ಥಾನಮಾನದ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಯಾವುದೇ ಚಕ್ರ ಎತ್ತುವುದಿಲ್ಲ. ಕೊಟ್ರೆ ಮಾಡ್ತೀನಿ, ಕೊಡದಾದ್ರೆ ಅಭ್ಯಂತರ ಇಲ್ಲ. 50-50 ಅಂದ್ರೆ 5 ವರ್ಷ ಇನ್ನು ತಿಂಗಳಷ್ಟೇ ಉಳಿಯುತ್ತೆ ಸರ್. ಇರ್ಲಿ ಬಿಡಿ, ಯಾವಾಗಾರ ಆದ್ರೆ ಏನಂತೆ. ಅಲ್ಲ, ನೀವು ಪತ್ರಿಕೆಗೆ ಅಷ್ಟು ಯಾಕೆ ತಲೆಗೆಸಿದ್ದೀರ ಅಂತ ನಾನು ಹೇಳಿ ಕೊಡ್ತಾರೆ. ಅಲ್ಲ, ನಮ್ಗೇನಾಯ್ತು ಗೊತ್ತಾ, ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು. ಇಲ್ಲಿ ನಮ್ಮ ರಾಜ್ಯ ನಾಯಕರದಲ್ಲ ಇದು. ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅವ್ರು ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಸರ್, ಇದು ಕ್ರಿಕೆಟ್ ಮ್ಯಾಚ್ ಸರ್ ನಾಳೆ. ನಾಳೆ ನಮ್ದು ಫೈನಲ್ ಮ್ಯಾಚ್ ಪಾಕಿಸ್ತಾನ ಮತ್ತು ಇಂಡಿಯಾ ನಡೀತಾ ಇದೆ. ನಿನ್ನೆ ಮ್ಯಾಚ್ ನೀವು ನೋಡಿದ್ದೀರಿ. ಕೊನೆ ಹಂತದಲ್ಲಿ ನಾನು ಹೋಗ್ಬಿಡ್ತು ಅಂತ ತಿಳ್ಕೊಂಡಿದ್ದೆ, ಅಂತ ಟೈ ಆಗ್ಬಿಟ್ಟು ಲಾಸ್ಟಿಗೆ. ಅಂದ್ರೆ ಅದೃಷ್ಟ ಚೆನ್ನಾಗಿದೆ, ಇಂಡಿಯಾದವ್ರ ಪಾಲಾಗಿದೆ ಖಂಡಿತ. ಬಹುಶಃ ಇವತ್ತು ನಾನು ನೋಡಿದೆ ಪೇಪರಲ್ಲೆಲ್ಲ ಪಾಕಿಸ್ತಾನದ ಕ್ರಿಕೆಟ್ ಇವರು ಪಟುಗಳೆಲ್ಲ ಹೇಳಿಕೆಗಳು ವಿರುದ್ಧವಾಗಿ ನಮ್ಮ ಇಂಡಿಯಾದ ಮೇಲೆ ಕೊಡುವಂಥದ್ದು, ಬಹಳ ಹೇಳಿಕೆಗಳು ಗೊತ್ತು, ಬೆದರಿಕೆ ಕೊಡುವಂಥದ್ದು ಎಲ್ಲ ನೋಡಿದ್ದೀನಿ. ಯಾವುದಕ್ಕೂ ನಮ್ಮ ಇಂಡಿಯಾ ಪ್ಲೇಯರ್ಸ್ ಯಾರು ಇದು ಮಾಡ್ಕೊಳ್ಳೋದು ಬೇಡ. ಅವರಿಗೆ ಶಕ್ತಿ ಇದೆ, ತಾಕತ್ತಿದೆ. ನಮ್ಮ ಬಲಿಷ್ಠವಾದಂಥ ಟೀಮ್ ನಮ್ಮ ಇಂಡಿಯಾ ಟೀಮ್ ಇದೆ. ಅದರಿಂದ ಪಾಕಿಸ್ತಾನಕ್ಕೆ 2 ಸರಿ ಈಗಾಗಲೇ ಮಣಿಸಿದ್ದಾರೆ. ಇದು ಫೈನಲ್ಗೂ ಸಹ ಯಾವುದೇ ತೊಂದರೆ ಇಲ್ಲ. ನಮ್ಮ ಇಂಡಿಯಾ ವಿನ್ ಆಗುತ್ತೆ, ಗೆದ್ದು ಬರ್ತಾರೆ ಅಂತ ನನಗೆ ಭಾವನೆ ಇದೆ. ಖಂಡಿತ ಗೆದ್ದು ಬರ್ತಾರೆ. ಆಲ್ ದಿ ಬೆಸ್ಟ್ ನಮ್ಮ ಇಂಡಿಯಾ ಎಲ್ಲ ಇವರಿಗೆ ಪ್ಲೇಯರ್ಸಿಗೆ. ಥ್ಯಾಂಕ್ ಯು. ಅಲ್ಲ, ಜಾತಿ ಗಣಿತದ್ದು ಡಿಲೇ ಅಂತ ಲೆಕ್ಕ ಬರೋದಿಲ್ಲ ಅದು. ನೋಡಿ, ಈಗ ಒಂದು ಏನಾಗಿದೆ ಅಂದ್ರೆ, ಇವಾಗ ಶಿಕ್ಷಕರದ್ದು ಮೊನ್ನೆವರೆಗೆ ಅವರಿಗೆ ಏನು ಶಾಲೆ ಇತ್ತು, ಈಗ ರಜೆ ಬಂದಿದೆ. ಈಗ ಅದನ್ನ ಶುರು ಮಾಡಬೇಕು. ಈಗ ಸರ್ವರ್ದು ಸ್ವಲ್ಪ ಸಮಸ್ಯೆ ಬರುತ್ತೆ. ಎಲ್ಲಾ ಸರ್ವರ್ ಒಂದೇ ಸರಿ ಇದು ಮಾಡಿದಾಗ ಜಾತಿ ಗಣಿತೆಯಲ್ಲಿ ಸ್ವಲ್ಪ ಹಿಂದೆ ಆಗ್ಬೋದು. ಆದರೆ ನಿಧಾನವಾದರೂ ಸಹ ತಾಳ್ಮೆಯಿಂದ ಜಾತಿ ಗಣತಿಯನ್ನ ಮುಕ್ತವಾಗಿ ಮಾಡುವಂತ ಕೆಲಸ ಆಗಬೇಕು. ಯಾಕಂದ್ರೆ ಇದು ಬಹಳ ಪ್ರಮುಖವಾದಂತ, ಎಲ್ಲ ಒಪ್ಕೊಂಡಿದ್ದಾರೆ ಜಾತಿ ಗಣಿತ ಬಗ್ಗೆ. ಈಗ ಒಪ್ಕೊಂಡಿರ್ಬೇಕಾದ್ರೆ ಅದನ್ನ ಮುಕ್ತವಾಗಿ ಶಿಕ್ಷಕರಿಗೆ ಯಾವುದೇ ಕೊರತೆ ಆಗದಂಗೆ, ಅವ್ರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಜಾತಿ ಗಣಿತ ಮಾಡ್ಲಿಕ್ಕೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಖಂಡಿತ ಒಳ್ಳೇದಾಗತ್ತೆ, ಚೆನ್ನಾಗಾಗತ್ತೆ. ಇದು ಬಹಳ ಪ್ರಮುಖವಾದಂತ ರಾಜ್ಯ ಸರ್ಕಾರ ತಂದದ್ದು ಜಾತಿ ಗಣಿತ ಒಳ್ಳೇದಾಗತ್ತೆ ಅಂತ ನನಗೆ ಅನಿಸುತ್ತೆ. ಸರ್, ಮಂಡ್ಯ, ಮದ್ದೂರು, ಶಿವಮೊಗ್ಗ, ದಾವಣಗೆರೆ ಈ ರೀತಿ ಗಲಭೆಗಳನ್ನು ಜಾಸ್ತಿ ಆಗ್ತಾ ಇದೆ. ಸರ್ಕಾರಕ್ಕೂ ಕೆಟ್ಟ ಹೆಸರು. ಎಲ್ಲ ಸರ್ಕಾರದಲ್ಲೂ ಈ ತರ ಇದೆ ಅಂತ ಬಂದ್ಬಿಡುತ್ತಲ್ಲ ಸರ್. ಈಗ ನೋಡಿ, ನಾವು ಸೃಷ್ಟಿ ಮಾಡೋಂತ ಈಗ ಏನಾಗಿದೆ, ಬಿಜೆಪಿ ಅವರಿಗೆ ಇವತ್ತು ಏನಾದ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಸಣ್ಣ ವಿಚಾರಕ್ಕೂ ಸಹ ಹಿಂದುತ್ವ ಆಧಾರ ಇಟ್ಕೊಂಡು ಗಲಭೆ ಮಾಡುವಂತದನ್ನ ಮಾಡಕ್ ಹೋದ್ರೆ, ರಾಜ್ಯದಲ್ಲಿ ಆಡಳಿತ ಮಾಡಬೇಕಾದ್ರೆ ಸಮಸ್ಯೆಗಳು ತರ್ತಾನೆ ಇರ್ತಾರೆ. ಇವೆಲ್ಲ ಸಹಜ. ಆದ ನಾನು ಹೇಳಿ ಬರುತ್ತೆ. ಈಗ ಇರ್ಲಿ, ಫ್ಲೆಕ್ಸ್ ಯಾಕೆ ಪ್ರಚೋದನೆ ಕೊಡಬೇಕು ಅಂತ ನಾನು ಹೇಳೋದು, ಅದನ್ನ ಕಂಟ್ರೋಲ್ ಮಾಡಬೇಕಲ್ಲ. ಅಲ್ಲ ನೋಡಿ, ಕಿಡಿಗೇಡಿಗೆ ಒಬ್ಬರಿರ್ತಾರ, ಎಲ್ಲಾ ಜಾತಿಯಲ್ಲೂ ಕಿಡಿಗೇಡಿ ಇರ್ತಾನೆ. ನಾನು ಹೇಳಿದಾನಲ್ಲ, ಇವತ್ತು ಮುಸ್ಲಿಮಲ್ಲಿ ಮಾತ್ರ ಕಿಡಿಗೇಡಿ ಅಲ್ಲ, ಹಿಂದೂಲ್ಲೂ ಕಿಡಿಗೇಡಿ ಇದ್ದೇ ಇರ್ತಾರೆ. ಎಲ್ಲವನ್ನ ಸಹಿಸ್ಕೊಂಡು ಹೋಗ್ಬೇಕಾಗುತ್ತೆ. ಯಾವನೋ ಒಬ್ಬ ಪಾಪಿ ಮಾಡಿದಕ್ಕೋಸ್ಕರ ಯಾವುದೋ ಒಬ್ಬ ಧರ್ಮದ ವಿಚಾರವಾಗಿ ಹೋಗೋದಲ್ಲ ಅದು. ಯಾವನೋ ಮಾಡಿರ್ತಾನೆ. ನಾನು ಹೇಳಿದ್ನಲ್ಲ, ಪಾಕಿಸ್ತಾನ ಜಿಂದಾಬಾದ್, ಅವನಿಗೆ ಗುಂಡಿಟ್ಟು ಹೊಡೀರಿ ಅಂತ ಹೇಳಿದ್ದೀನಿ. ಯಾರು ಪಾಕಿಸ್ತಾನ ಬರೋಕ್ ಮಾತಾಡ್ತಾರ ಅವರಿಗೆ ಅವ್ರು ಬಿಡಬೇಡಿ ಅಂತ ಹೇಳಿದ್ದೀನಿ. ನಾವು ಮಾತಾಡಿದ್ದೀವಿ. ಆದ್ರೂ ಏನಾಗುತ್ತೆ ಹೇಳಿ, ಯಾರೋ ಒಬ್ಬ ಕಿಡಿಗೇಡಿ ಮಾಡಿದ್ನ ನಾನು ಮೊನ್ನೆ ಮಸೀದಿಗೆ ಹೋಗಿ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ. ನೋಡಿ, ನೀವು ಭಾರತೀಯರಾಗಬೇಕು ಅಂತ ಹೇಳಿದಾಗ ಬಹಳ ಖುಷಿಯಾಗಿ ಅವರು ಹಿಂದೂ ಹಾಡನ್ನೇ, ರಾಷ್ಟ್ರೀಯ ಹಾಡುಗಳನ್ನ ಕಟ್ಟಿ ಹಾಡಿ ಮುಸ್ಲಿಮರು ನಾವು ಹಿಂದೂ ಪರವಾಗಿ, ನಾವು ಏನಾದ್ರು ರಾಷ್ಟ್ರದ ಪರವಾಗಿರ್ತೀವಿ ಅಂತ ಹೇಳ್ತಾರಂದ್ರೆ, ಇಲ್ಲಿ ಯಾವನೋ ಒಬ್ಬ ಕಿಡಿಗೇಡಿ ಮಾಡಿ ಇನ್ನೊಂದು ಗಾಂಜಾ ಹೊಡೆದು ನನ್ನ ಮಕ್ಕಳು ಮಾಡಿರ್ತಾರೆ. ಅದ್ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಯಾರೋ ಒಬ್ಬ ಮಾಡಿದ್ನ ಧರ್ಮ ಆಧಾರಿತವಾಗಿ ಇನ್ನೊಬ್ಬ ಧರ್ಮನ ಅಳಿಯುವಂತ ಪ್ರಶ್ನೆ ಬರೋದಲ್ಲ. ಯಾರೇ ತಪ್ಪು ಮಾಡಿದ್ರು ತಪ್ಪು, ಅವನಿಗೆ ಶಿಕ್ಷೆ ಮಾಡಬೇಕು, ಅವ್ನಿಗೆ ಗಲ್ಲಿಗೇರಿಸಬೇಕು, ಅಷ್ಟೇ ನಾನು ಹೇಳೋದು ಇವತ್ತು. ಇದೆಲ್ಲ ಸಹಜ. ಅದನ್ನ ಬಿಜೆಪಿಯವರು ಬಿಂಬಿಸ್ಕೊಂಡು ಅದನ್ನ ಹಿಂದುತ್ವ ಮಾಡಿಕೊಂಡು ಮುಂದೇನಾದ್ರೂ ನಮಗೆ ಸರ್ಕಾರ ಬರಬೇಕು ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಇದು ದೊಡ್ಡ ದುರಂತ. ಈಶ್ವರಪ್ಪ ಇವ್ರು ಇನ್ನೊಬ್ರು ಇದ್ದಾರೆ, ಈಶ್ವರಪ್ಪನವ್ರು ಬಾಯಿ ಬಡ್ಕೋತಾರೆ, ಮಾತಾಡ್ತಾರೆ ನಾ ಹಿಂದುತ್ವ ಅಂತ. ನಿಮ್ಗೆ ಏನ್ ಕೊಟ್ಟಿದ್ದಾರೆ ಹಿಂದುತ್ವದಲ್ಲೇ? ಬಿಜೆಪಿಯಿಂದ ಉಚ್ಚಾಟನೆ ಆಗಿ ಹೋಗಿದ್ದಾರೆ. ಯತ್ನಾಳು ಹಿಂದುತ್ವ ಪರ ಹೋಗಿ ಉಚ್ಚಾಟನೆ ಆದ್ರು. ಆಮೇಲೆ ನಮ್ಮ ಅನಂತಕುಮಾರ್ ಹೆಗಡೆ ಹಿಂದುತ್ವ ಬಗ್ಗೆ ಕೂಗಿದ್ರು, ಅವ್ರು ಹೋದ್ರು. ಪ್ರತಾಪ್ ಸಿಂಹ ಹಿಂದುತ್ವ ಅಂತ ಕೂಗ್ಬಿಟ್ಟು ಅವನಿಗೂ ಟಿಕೆಟ್ ಕೊಡದೆ ಹೊರಗಾಕಿದ್ರು. ಅಂದ್ರೆ ಹಿಂದುತ್ವವಾದಿಗಳಿಗೆ ಬಿಜೆಪಿ ಅವ್ರು ಹೊರಗಾಕೊಂಡು ಈಗ ಒಂದಿಷ್ಟು ಜನ ಹಿಂದುತ್ವವಾದಿಗಳು ಈಗ ಹೋಗ್ಬಿಟ್ರೆ ಅದು ನಡೆಯಲ್ಲ. ಹಾಗಾಗಿ ಶಾಂತಿ ಧರ್ಮವನ್ನ ಎಲ್ಲಾ ಪಕ್ಷದವರು ಪಾಲನೆ ಮಾಡಬೇಕು. ಯಾವುದೋ ಘಟನೆಗಳನ್ನ ದೊಡ್ಡ ಮಟ್ಟಕ್ಕೆ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ನನ್ನ ಯಾರು ಹೊರಗಾಕಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಬಿಜೆಪಿ ಅವರ ಅದು ಪಾಪಿಗಳು ಬಿಡಿ, ಅವ್ರು ಹೊರಗಾಕಿದ್ರ ಮೇಲೆ ಈ ತಾಲೂಕಿನ ಜನ, ನನ್ನ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರೇ ನನಗೆ ದೇವರು, ಅವರೇ ನನ್ನ ಎಲ್ಲ ಸರ್ವಸ್ವ. ಹಂಗಾಗಿ ಅವ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಯಡಿಯೂರಪ್ಪನವ್ರ ಅಂತವ್ರನ್ನೇ ಕಣ್ಣೀರ್ ಹಾಕಿ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸಿದ ಪಾಪಿಗಳು ಇವರಲ್ಲ.
ಇವ್ರ ಬಗ್ಗೆ ಏನ್ ಹೇಳಕ್ಕಾಗತ್ತೆ? ಅಂದ್ರೆ ಏನ್ ಗೊತ್ತಾ, ಇವರಿಗೆ ಪಕ್ಷಕ್ಕಿಂತ ಇವರಿಗೆ ಇವ್ರದ್ದು ವ್ಯಕ್ತಿನೇ ಜಾಸ್ತಿ ಆಗ್ಬಿಟ್ಟಿದೆ ಇವರಿಗೆ. ಹಂಗಾಗಿ ಯಾರೇ ಹೋರಾಟ ಮಾಡ್ಲಿ, ಏನೇ ಮಾಡ್ಲಿ, ಈ ಪಾಪ ಈಗ ಈಶ್ವರಪ್ಪಗೆ ಏನ್ ಪರಿಸ್ಥಿತಿ ಬಂದಿದೆ ನೋಡಿ. ಏನಾದ್ರೂ ಮಾಡಿ ಒಂದಿಷ್ಟು ಹಿಂದುತ್ವ ಮತ್ತೊಂದಿಷ್ಟು ಕೂಗ್ಬಿಟ್ಟು ಪಕ್ಷಕ್ಕೆ ಏನಾದ್ರು ವಾಪಸ್ ಕರ್ಕೋತಾರೋ ಅಂತ ಬಾಯಿ ಬಡ್ಕೊ ಕೂತ್ಕೊಂಡಿದ್ದಾರೆ. ಅಷ್ಟು ಬಿಟ್ರೆ ಈ ಅಪ್ಪಂದು ಏನೂ ಇಲ್ಲ. ಹಂಗಾಗಿ ನಮ್ಮ ಪಕ್ಷಕ್ಕೆ ನಮ್ಮ ಮುಖ್ಯಮಂತ್ರಿ ಬೈಯುವಂತ ಯೋಗ್ಯತೆ ಈ ಈಶ್ವರಪ್ಪಗೂ ಇಲ್ಲ. ಸರ್, ಸಂಪುಟ ಬದಲಾವಣೆ ಬಗ್ಗೆ ನೀವು ಹೇಳಿದ್ರಿ 2020 ಮಾಡಬೇಕು ಅಂತ. ಇನ್ನು 2020 ಎಲ್ಲ 50-50 ಆಯ್ತು, ಇನ್ನು ಬದಲಾವಣೆಗಳು ಏನಾರು ಇದೆಯಾ ಸರ್? ನೋಡಿ, ಸಂಪುಟ ವಿಚಾರವಾಗಿ ನಾನೇನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸ್ನೇಹಿತರೆ. ಇದು ರಾಜ್ಯ ಸರ್ಕಾರ ಮತ್ತು ನಮ್ಮ ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಹಾಗಾಗಿ ಸಂಪುಟ ವಿಚಾರನೆ ನಡೀತದೆ ಯಾವಾಗಂತೂ ಗೊತ್ತಿಲ್ಲ. ಅದು ನಮ್ಮ ರಾಜ್ಯದ ನಾಯಕರಲ್ಲ, ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಈಗೆಲ್ಲ ನಿಗಮಗಳನ್ನ ಫಿಲಪ್ ಮಾಡಿದ್ದಾರೆ. ಹಾಗಾಗಿ ಮುಂದೆ ಏನ್ ಮಾಡ್ಬೇಕನ್ನೋದು ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಬರ್ತಾರೆ, ಈ ಟೆಸ್ಟ್ ಮ್ಯಾಚ್ ಎಲ್ಲ 50-50 ಬರ್ತಾರೆ. ಯಾಕೆ ತಲೆ ಕೆಡಿಸಿರ್ತಾರೆ? ಅವೆಲ್ಲ ಆಗೋಂತ ಸಮಯದಲ್ಲಿ ಮಾಡ್ತಾರೆ. ಅದಕ್ಕೆಲ್ಲ ಯಾವುದೇ ಕಡಿವಾಣ ಹಾಕುವಂತ ಪ್ರಶ್ನೆ ಇಲ್ಲ. ನೋಡಿ, ನನ್ನ ಹಣೆ ಬರದಲ್ಲಿ ನಾ ಮಂತ್ರಿ ಆಗ್ತೇನೆ. ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ರೆ ಮಂತ್ರಿ ಆಗ್ತೇನೆ. ಹಂಗಂತ ಹೇಳಿ ನಾನು ಕೊಟ್ಟಿಲ್ಲ ಅಂತೇಳಿ ಯಾವುದೇ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ನಾನು ಅಸಮಾಧಾನ ಆಗೋದು, ಬುಗಿಲು ಹೇಳೋದು, ಮತ್ತೆ ನಾನು ಪಕ್ಷಕ್ಕೆ ವಿರೋಧ ಮಾಡುವಂತ ಪ್ರಶ್ನೆ ನಂದಿಲ್ಲ. ಯಾಕಂದ್ರೆ ನನ್ನ ರಾಜ್ಯದ ನಾಯಕರು ನನಗೆ ಉತ್ತಮವಾದಂತ ಸ್ಥಾನಮಾನ ಕೊಟ್ಟಿದ್ದಾರೆ, ಒಂದು ನಿಗಮ ಕೊಟ್ಟಿದ್ದಾರೆ, ಮಂತ್ರಿ ಸ್ಥಾನಮಾನದ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಯಾವುದೇ ಚಕ್ರ ಎತ್ತುವುದಿಲ್ಲ. ಕೊಟ್ರೆ ಮಾಡ್ತೀನಿ, ಕೊಡದಾದ್ರೆ ಅಭ್ಯಂತರ ಇಲ್ಲ. 50-50 ಅಂದ್ರೆ 5 ವರ್ಷಕ್ಕೆ 10 ತಿಂಗಳಷ್ಟೇ ಉಳಿಯುತ್ತೆ ಸರ್. ಇರ್ಲಿ ಬಿಡಿ, ಯಾವಾಗಾರ ಆದ್ರೆ ಏನತ್ತೆ. ಅಲ್ಲ, ನೀವು ಪತ್ರಿಕೆಗೆ ಅಷ್ಟು ಯಾಕೆ ತಲೆಗೆಸಿದ್ದೀರ ಅಂತ ನಾನು ಹೇಳಿ ಕೊಡ್ತಾರೆ. ಅಲ್ಲ, ನಮ್ಗೇನಾಯ್ತು ಗೊತ್ತಾ, ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು. ಇಲ್ಲಿ ನಮ್ಮ ರಾಜ್ಯ ನಾಯಕರದಲ್ಲ ಇದು. ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೋ ಅವ್ರು ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಸರ್, ಇದು ಕ್ರಿಕೆಟ್ ಮ್ಯಾಚ್ ಸರ್ ನಾಳೆ. ನಾಳೆ ನಮ್ದು ಫೈನಲ್ ಮ್ಯಾಚ್ ಪಾಕಿಸ್ತಾನ ಮತ್ತು ಇಂಡಿಯಾ ನಡೀತದೆ. ನಿನ್ನೆ ಮ್ಯಾಚ್ ನೀವು ನೋಡಿದ್ದೀರಿ. ಕೊನೆ ಹಂತದಲ್ಲಿ ನಾನು ಹೋಗ್ಬಿಡ್ತು ಅಂತ ತಿಳ್ಕೊಂಡಿದ್ದೆ, ಅಂತ ಟೈ ಆಗ್ಬಿಟ್ಟು ಲಾಸ್ಟಿಗೆ. ಅಂದ್ರೆ ಅದೃಷ್ಟ ಚೆನ್ನಾಗಿದೆ, ಇಂಡಿಯಾದವ್ರ ಪಾಲಾಗಿದೆ ಖಂಡಿತ. ಬಹುಶಃ ಇವತ್ತು ನಾನು ನೋಡಿದೆ ಪೇಪರಲ್ಲೆಲ್ಲ ಪಾಕಿಸ್ತಾನದ ಕ್ರಿಕೆಟ್ ಇವರು ಪಟುಗಳೆಲ್ಲ ಹೇಳಿಕೆಗಳು ವಿರುದ್ಧವಾಗಿ ನಮ್ಮ ಇಂಡಿಯಾದ ಮೇಲೆ ಕೊಡುವಂಥದ್ದು, ಬಹಳ ಹೇಳಿಕೆಗಳು ಗೊತ್ತು, ಬೆದರಿಕೆ ಕೊಡುವಂಥದ್ದು ಎಲ್ಲ ನೋಡಿದ್ದೀನಿ. ಯಾವುದಕ್ಕೂ ನಮ್ಮ ಇಂಡಿಯಾ ಪ್ಲೇಯರ್ಸ್ ಯಾರು ಇದು ಮಾಡ್ಕೊಳ್ಳೋದು ಬೇಡ. ಅವರಿಗೆ ಶಕ್ತಿ ಇದೆ, ತಾಕತ್ತಿದೆ. ನಮ್ಮ ಬಲಿಷ್ಠವಾದಂಥ ಟೀಮ್ ನಮ್ಮ ಇಂಡಿಯಾ ಟೀಮ್ ಇದೆ. ಅದರಿಂದ ಪಾಕಿಸ್ತಾನಕ್ಕೆ 2 ಸರಿ ಈಗಾಗಲೇ ಮಣಿಸಿದ್ದಾರೆ. ಇದು ಫೈನಲ್ಗೂ ಸಹ ಯಾವುದೇ ತೊಂದರೆ ಇಲ್ಲ. ನಮ್ಮ ಇಂಡಿಯಾ ವಿನ್ ಆಗುತ್ತೆ, ಗೆದ್ದು ಬರ್ತಾರಂತ ನನಗೆ ಭಾವನೆ ಇದೆ. ಖಂಡಿತ ಗೆದ್ದು ಬರ್ತಾರೆ. ಆಲ್ ದಿ ಬೆಸ್ಟ್ ನಮ್ಮ ಇಂಡಿಯಾ ಎಲ್ಲ ಇವರಿಗೆ ಪ್ಲೇಯರ್ಸಿಗೆ. ಥ್ಯಾಂಕ್ ಯು.